ಎಲ್ಲ ಬ್ರ್ಯಾಂಡ್ಸ್ ಕೂಡ ಇದೆ. ನಾವೀಗ ಆಲ್ಮೋಸ್ಟ್ 2-3 ಬ್ರ್ಯಾಂಡ್ಸ್ಗೆ ಹೋದ್ವಿ. ಜಸ್ಟ್ ಒಂದು ಶೂ ಪರ್ಚೇಸ್ ಮಾಡಿದ್ವಿ ಅಷ್ಟೇ. ನಮ್ಮನ್ನ ಜಾಯಿನ್ ಆಗಿರೋ ಮನೋಹರ್ಗೆ ನಮಸ್ಕಾರ. ಅಂಗಡಿ ಕೊಡಿಸ್ತಾ ಇದ್ದಾರೆ ನಮಗೆ. ನನ್ನ ಫ್ಯೂಚರ್ ಹೆಂಗೆ ಗಿಫ್ಟ್ ಮಾಡಿ ದಯವಿಟ್ಟು ಪಲ್ಲವಿ ಅವರೇ. ಇದನ್ನ ಯಾವ್ದು ಕೊಟ್ಟರು ಓಕೆ ಓಕೆ ಅಲ್ವಾ? ಬ್ಲಾಗಲ್ಲಿ ಯಾವ್ದಾರ ಹುಡುಗಿ ಚೆನ್ನಾಗಿದ್ರೆ ನನ್ನ ನಂಬರು ವೈಭವ್ ಹಾಯ್ ಮಾಡು. ಹಾಯ್. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸು ಒಳ್ಳೆ ಪ್ರೈಸ್ಗೆ ಒಳ್ಳೆ ಆಫರಲ್ಲಿ ಬೇಕಂದ್ರೆ ಇಲ್ಲಿ ಬಂದು ತಗೊಳ್ಳಿ. ಒಳ್ಳೆ ಬ್ರ್ಯಾಂಡೆಡ್ ಸ್ಟಫ್ ಕಮ್ಮಿ ದುಡ್ಡಿಗೆ ಬೇಕು ಅಂದರೆ ಬನ್ನಿ. ಬಟ್ ಆನ್ಲೈನಲ್ಲೂ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾಮ ಹಾಕ್ಸ್ಕೊತೀರಾ. ವಾಪಸ್ ನಾವು ಮತ್ತೆ ನಮ್ಮ ಪ್ಲೇಸಿಗೆ ಬರಬೇಕಾಗಿತ್ತು. ಸೊ ಅಲ್ಲಿಂದ ನಾವು ರಿಟರ್ನ್ ಆದ್ವಿ. ನಮ್ಮ ಪ್ಲೇಸ್ ದಟ್ ಇಸ್ ಟ್ಯೂನ್. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ ಆಲ್ರೆಡಿ 8 o'clock ಆಗಿದೆ. ನಾವಿವತ್ತು ಒಂದು ಐರ್ಲ್ಯಾಂಡಲ್ಲಿ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ದ್ಯಾಟ್ಸ್ ಕಿಲ್ಡೇರ್ ಅಂತ. ಸೊ ಬೇಸಿಕಲಿ ಕಿಲ್ಡೇರ್ಗೆ ಹೋಗೋರೆಲ್ಲ ಶಾಪಿಂಗಿಗೆ ಹೋಗೋದು. ಸೊ ನಾವು ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಹೋಗ್ತಿರೋದು 3 ಜನ, ನಾನು, ಶಶಿ ಮತ್ತೆ ಗಣೇಶ್ ಬ್ರೋ. ಈಗಾಗಲೇ ಗಣೇಶ್ ಬ್ರೋ ಮತ್ತೆ ಶಶಿ ವೇಟ್ ಮಾಡ್ತಿದ್ದಾರೆ ಕಾರಲ್ಲಿ. ಬನ್ನಿ ಹೋಗಿ ಅವ್ರನ್ನ ಮೀಟ್ ಮಾಡೋಣ. ಹಾಯ್ ಗಣೇಶ್ ಬ್ರೋ, ಗುಡ್ ಮಾರ್ನಿಂಗ್. ಹಾಯ್ ಶಶಿ, ಗುಡ್ ಮಾರ್ನಿಂಗ್. ಜರ್ನಿ ಸ್ಟಾರ್ಟ್ ಆಗಿ ಆಲ್ರೆಡಿ 1 hour ಆಗಿದೆ. ಇನ್ನು 40 minutesಲ್ಲಿ ವಿಲ್ ಬಿ ರೀಚಿಂಗ್ ಆರ್ ಡೆಸ್ಟಿನೇಷನ್. ಹಾಯ್ ಶಶಿ. ಸೊ ಇವತ್ತು ನೀನು ಕಿಲ್ಡೇರಲ್ಲಿ ಏನೇನೆಲ್ಲ ಶಾಪ್ ಮಾಡಬೇಕು ಅಂತ ಅನ್ಕೊಂತಾ ಇದೆಯಾ? ಓಕೆ. So Ganesh bro, are you planning to shop something in Kildare? No. Shut up and say. Why? I know you will buy them. Depends on offers. Yeah, but I think we'll have good offers. Yeah. Because summer sale is going on everywhere, kada? Sales are fine, but size sigutta ilva ಅನ್ನೋದೇ ಡೌಟ್ ಈಗ. Okay. Yeah, ಅದು ಕೂಡ ಇದೆ. So Kildare village ಆಗಿರೋದ್ರಿಂದ ತುಂಬಾ ಜನ ತುಂಬಾ ಕಡೆಯಿಂದ ಬರ್ತಾರೆ ಶಾಪ್ ಮಾಡಕ್ಕೆ. ಬಿಕಾಸ್ ದಟ್ಸ್ ದ ಓನ್ಲಿ ಪ್ಲೇಸ್ ವೆರ್ ಯು ಗೆಟ್ ಎವ್ರಿಥಿಂಗ್ ಆನ್ ಡಿಸ್ಕೌಂಟ್. ಸೊ ಮೋಸ್ಟ್ ಗೋಯಿಂಗ್ ಸೈಜಸ್ ಇರ್ಬೋದು, ಶೂಸ್ ಅಲ್ಲಿ ಇಲ್ಲ ಕ್ಲೋತ್ಸ್ ಅಲ್ಲಿ ಇರ್ಬೋದು, ಅದೆಲ್ಲ ತುಂಬಾ ಬೇಗ ಖಾಲಿ ಆಗುತ್ತೆ. ನೋಡೋಣ ನಮ್ಗೆ ಇಷ್ಟ ಆಗಿದ್ ಬಟ್ಟೆ ನಮ್ಗೆ ಇಷ್ಟ ಆಗಿದ್ ಪ್ರೈಸಸ್ ಅಲ್ಲಿ ಸಿಗುತ್ತಾ ಇಲ್ವಾ, ಏನೇನ್ ಶಾಪ್ ಮಾಡ್ತೀವಿ ಅಂತ. ಲೆಟ್ಸ್ ಸಿ. ಸೊ ವಿ ಆರ್ ಆಲ್ಮೋಸ್ಟ್ ದೇರ್. ನಾವು ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಇನ್ನು 36 minutes ಇದೆ ಅಷ್ಟೇ. ಸೊ ನಾವು ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಕಿಲ್ಡೇರ್ ವಿಲೇಜ್ ಹೇಗಿರುತ್ತೆ, ನಾವಲ್ಲಿ ಏನೇನೆಲ್ಲ ಶಾಪ್ ಮಾಡ್ತೀವಿ, ಅಲ್ಲಿ ಏನೇನೆಲ್ಲ ಸ್ಟೋರ್ಸ್ ಇದೆ ಎಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂಟಿಲ್ ದೆನ್ ಸಿ ಯು. ಓಕೆ, ಸೊ ನಾವು ಫೈನಲಿ ರೀಚ್ ಆದ್ವಿ ಕಿಲ್ಡೇರ್ ವಿಲೇಜ್. ಸೊ ಇಲ್ಲಿ ಇವಾಗ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಸ್ವಲ್ಪ ಡಿಸ್ಕಷನ್ ನಡೀತಿತ್ತು. ಸೊ ಫೈನಲಿ ವಿ ಫೌಂಡ್ ಅ ಪ್ಲೇಸ್ ಫಾರ್ ಪಾರ್ಕಿಂಗ್. ಆ್ಯಂಡ್ ಇವಾಗ ನಾವು ಪಾರ್ಕಿಂಗ್ ಹೋಗಿ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ಎಲ್ಲ ಶಾಪ್ಸ್ಗೂ ಹೋಗಿ ಏನೇನೆಲ್ಲ ಆಫರ್ಸ್ ಇದೆ ಅಂತ ನೋಡಿಕೊಂಡು ನಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಣ. ಬನ್ನಿ. ಸೊ ಫಸ್ಟ್ ಈಗ ನಾವು ಅಡಿಡಾಸ್ ಶೋರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಅಡಿಡಾಸ್ ಶೋರೂಮಲ್ಲಿ ನಮ್ಮ ಶಾಪಿಂಗ್ ಮುಗಿದಿದೆ. ಶಶಿ ಒಂದು ಶೂ ಮಾತ್ರ ತಗೊಂಡಿದ್ದಾನೆ. ಶಶಿ, ವಾಟ್ ಡಿಡ್ ಯು ಬೈ? ಸೊ ಶಶಿ ಒಂದು ಶೂ ತಗೊಂಡಿದ್ದಾನೆ. ಈಗ ಬಿಲ್ಲಿಂಗ್ ಕೌಂಟರ್ಗೆ ಹೋಗಿ ಬಿಲ್ಲಿಂಗ್ ಹಾಕ್ಸಿ ನೆಕ್ಸ್ಟ್ ಔಟ್ಲೆಟಿಗೆ ಹೋಗ್ಬೇಕು. ಶಶಿ is getting it done. ಶಶಿ ಬಿಲ್ಲಿಂಗ್ ಹಾಕಿಸ್ತಾ ಇದ್ದಾನೆ.
ಅದಾದ್ಮೇಲೆ ನೆಕ್ಸ್ಟ್ ಸೊ ನಾವು ನೆಕ್ಸ್ಟ್ ಈಗ ಬಂದಿರೋದು ಡ್ಯೂನ್ ಲಂಡನ್ಗೆ. ಸೊ ಏನಾದರೂ ಸ್ವಲ್ಪ ಹ್ಯಾಂಡ್ ಬ್ಯಾಗ್ಸ್ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಇಟ್ಸ್ ಕ್ವೈಟ್ ಅ ಗುಡ್ ಸ್ಟೋರ್, ಚೆನ್ನಾಗಿದೆ, ಗುಡ್ ಕಲೆಕ್ಷನ್ಸ್ ಕೂಡ ಇದೆ. ಸೊ ನೋಡೋಣ, ನನಗೆ ಯಾವ್ದಾದ್ರು ಇಷ್ಟ ಆದರೆ ಅಲ್ಲಿ ಪರ್ಚೇಸ್. ಇಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಕೂಡ ಇದೆ. ನಾವೀಗ ಆಲ್ಮೋಸ್ಟ್ 2-3 ಬ್ರ್ಯಾಂಡ್ಸ್ಗೆ ಹೋದ್ವಿ. ಜಸ್ಟ್ ಒಂದು ಶೂ ಪರ್ಚೇಸ್ ಮಾಡಿದ್ವಿ. ಒಂದು ಹ್ಯಾಂಡ್ ಬ್ಯಾಗ್ ಇಷ್ಟ ಆಯಿತು ನಮಗೆ ಡ್ಯೂನ್ ಲಂಡನ್ನಲ್ಲಿ, ಬಟ್ ಜಸ್ಟ್ ಹೋಲ್ಡಲ್ಲಿ ಇಟ್ಟಿದ್ದೀವಿ ಬಿಕಾಸ್ ಬೇರೆ ಕಡೆ ಇನ್ನು ಮೈಕಲ್ ಕಾರ್ಡ್ಸ್, ಗೆಸ್ ಎಲ್ಲ ಇದೆ ಇಲ್ಲಿ. ಸೊ ಬೇರೆ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ತೀವಿ, ಇಲ್ಲಾಂದರೆ ವಿಲ್ ಗೋ ಬ್ಯಾಕ್ ಟು ದ್ಯಾಟ್ ಆ್ಯಂಡ್ ಟೇಕ್ ಇನ್ ಡ್ಯೂನ್ ಲಂಡನ್. ಸೊ ಇವಾಗ ನಾವು ವಾಚ್ ಸ್ಟೇಷನ್ಗೆ ಹೋಗ್ತಿದ್ದೀವಿ. ನೋಡೋಣ ಯಾವುದಾದ್ರೂ ವಾಚ್ ಇಷ್ಟ ಆದರೆ ತೊಗೊಳ್ತೀವಿ. ಇಲ್ಲಿ ಆಲ್ರೆಡಿ 30% ಆಫರ್ ಇದೆ ಫಾಸಲ್ ವಾಚಸ್ ಮೇಲೆ. ಪ್ರತಿಯೊಂದು ಬ್ರ್ಯಾಂಡ್ ಇದೆ, ಮೈಕಲ್ ಕಾರ್ಡ್ಸ್, ಎಕ್ಸ್ಚೇಂಜ್ ಮತ್ತು ಫಾಸಲ್ ಎಲ್ಲ. ನೋಡೋಣ, ನನಗೆ ಯಾವ್ದಾದ್ರು ಇಷ್ಟ ಆದರೆ ತಗೊಳ್ತೀನಿ. ಈಗ ನಾವಿದ್ದೀವಿ MK ಶೋರೂಮಲ್ಲಿ. ಈಗಷ್ಟೇ ನಮ್ಮನ್ನು ಜಾಯಿನ್ ಆಗಿರೋ ಮನೋಹರ್ಗೆ ನಮಸ್ಕಾರ. ಅಂಗಡಿ ಕೊಡ್ತಾ ಇದ್ದಾರೆ ನಮಗೆ. ದ ಮೋರ್ ನನ್ನ ಫ್ಯೂಚರ್ ಹೆಂಗೆ ಮಾಡಿ ದಯವಿಟ್ಟು ಪಲ್ಲವಿ ಅವರೇ ಯಾವ್ದು ಕೊಟ್ಟರು ಓಕೆ ಅಲ್ವಾ? ಹಂಗೆ ಬ್ಲಾಗಲ್ಲಿ ಯಾವ್ದಾರ ಹುಡುಗಿ ಚೆನ್ನಾಗಿದ್ರೆ ನನ್ನ ನಂಬರು ಮಾಡಿ ಮಾಡಿ. ಹೇರ್ ಕಟ್ ಮಾಡ್ಕೊಂಡ್ ಬರ್ತಾ ಇದ್ದೆ, ಮುಂಚೆನೇ ಹೇಳಿದ್ರೆ ಹೇರ್ ಕಟ್ ಮಾಡ್ಕೊಂಡ್ ಬಂದಿಲ್ಲ. ನೆಕ್ಸ್ಟ್ ಸರ್ತಿ ಹೇರ್ ಕಟ್ ಮಾಡ್ಕೊಂಡ್ ಸೊ ನಾವು ಮೈಕಲ್ ಕಾರ್ಡ್ಸಿಂದ ಬಂದ್ವಿ. 3 ವಾಚ್ ಪರ್ಚೇಸ್ ಮಾಡಿದ್ವಿ ಮೈಕಲ್ ಕಾರ್ಡ್ಸಲ್ಲಿ. ಸೊ ಇವಾಗ ಹಾಗೆ ನಾವು ವಾಚ್ ಸ್ಟೇಷನಲ್ಲಿ 2 ವಾಚ್ ಪರ್ಚೇಸ್ ಮಾಡಿದ್ವಿ. ಈಗ ನಮ್ಮೊಂದಿಗೆ ಒಂದು ಹೊಸ ವ್ಯಕ್ತಿ ಜಾಯ್ನ್ ಆಗಿದ್ದಾರೆ. ದಟ್ಸ್ ನನ್ ಅದರ್ ದನ್ ವೈಭವ್. ಹಾಯ್ ಮಾಡು. ಹಾಯ್. ಸೊ ವೈಬಿ, ನೀನು ಏನೇನೆಲ್ಲ ಶಾಪ್ ಮಾಡಿದೆ? ನಾನು ಬಂದಿದ್ದು ಇವಾಗ ಅರ್ಧ ಗಂಟೆ ಆಯಿತು. ಒಂದು ಶೂ ತೊಗೊಂಡಿದ್ದೀನಿ, ವಾಚ್ ತೊಗೋಬೇಕು, ಓಕೆ. ಕಳಿಬೇಕು. ಮನೋಹರ್, ನೀನ್ ಏನಾದ್ರೂ ಶಾಪ್ ಮಾಡ್ದ್ಯಾ ಇಲ್ಲ ಶಾಪ್ ಮಾಡೋರಿಗೆ ಹೆಲ್ಪ್ ಮಾಡ್ತಾ ಇದೀಯಾ? ಎರಡು, ಈಸ್ ಡೂಯಿಂಗ್ ಬೋತ್ ಯಾ? ದುಡ್ಡು ಒಂದಿಲ್ಲ ಅಷ್ಟೇ. Manohar is a very good person with a big heart. Yes. One of a kind rich guy. How big ಅಂತ ಕೇಳು. ಇವಾಗ ಏನೇನು ಶಾಪ್ ಮಾಡಿದ್ದಾರೆ ಎಲ್ಲ ಬರ್ಕೊತಾ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ಸೊ ಶಶಿ ಅವರು ಶೀಘ್ರದಲ್ಲೇ ಅಂಗಡಿ ಓಪನ್ ಮಾಡಿದ್ದಾರೆ. ಗೆಸ್ ಲೆಕ್ಕ ಹಾಕ್ತಾ ಇದ್ದಾರೆ, ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಎಷ್ಟೆಷ್ಟು ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟೆಷ್ಟು ಅಂತ. ಬಟ್ ಓಕೆ, ಹಂಗೆ ಇಷ್ಟೊಂದು ತೊಗೊಂಡಿರೋದು ಡಿಸ್ಕೌಂಟ್ ಕೇಳೋಕ್ಕಾಗಲ್ವಾ? ಹಂಗೆ ಪೂರ್ತಿ ಅಂಗಡಿ. ಇದೊಂದು ಪರ್ಫ್ಯೂಮ್ ಒಂದು ತೊಗೊಂಡಿದ್ರೆ ಚೆನ್ನಾಗಿರುತ್ತೆ ಶಶಿ ಅವರೇ. ನಾವು ಆಕ್ಚುಲಿ 5 ಬ್ಯಾಗ್ಸ್ ಪರ್ಚೇಸ್ ಮಾಡಿದ್ವಿ. ನಾವು more than 2 ಬ್ಯಾಗ್ಸ್ ಪರ್ಚೇಸ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 15% ಆಫ್ ಆನ್ ಈಚ್ ಬ್ಯಾಗ್. ಅಂಡ್ ಆಲ್ಸೋ ನಾನೊಂದು ಸನ್ ಗ್ಲಾಸಸ್ ಪರ್ಚೇಸ್ ಮಾಡಿದ್ದೆ. ನಾವು ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡ್ತೀವಿ. ಎಸ್ ಅನ್ಬಾಕ್ಸಿಂಗ್ ಮಾಡೋಣ. ಅವರೇ ಕನ್ಫ್ಯೂಸ್ ಆಗೋದ್ರು. ಅಷ್ಟೊಂದು ಚೇಂಜ್ ಕೊಟ್ಟು ಎಣ್ಸಕ್ಕಾಗ್ತಿಲ್ಲ ಅವ್ರ ಜೀವನದಲ್ಲಿ. ಅಷ್ಟೊಂದು ಕ್ಯಾಶ್ ಯಾರು ಕೊಟ್ಟಿರ್ಲಿಲ್ವಂತೆ, ಬರೀ ಕಾರ್ಡ್ ಉಜ್ಜವರು. ಇವ್ರು ಇಷ್ಟೊಂದು ಕ್ಯಾಶ್ ಕೊಟ್ಟು 4 ಸತಿ ಎಣಿಸ್ತವ್ರೆ. ಎಣ್ಸಕ್ಕಾಗ್ತಾ ಇಲ್ವಾ ಅಕ್ಕ? ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಬೇಡ. ನಾವೇನು ಮಾಡೋಣ, ಎಲ್ಲ ಬ್ಲ್ಯಾಕಲ್ಲೇ ಡೀಲ್ ಮಾಡೋದು ನಾವು. ವೈಟಲ್ಲಿ ಡೀಲ್ ಮಾಡೋಕೆ ಹೋಗಲ್ಲ. ಸೊ ವೈಬಿ, ನಿಂಗೆ ಸುಸ್ತಾಗ್ತಾ ಇದೆಯಾ? ಸುಸ್ತು ಆಗ್ತಾ ಇದೆ, ಯಾಕಂದ್ರೆ ನಿನ್ನೆ ರಾತ್ರಿ ಪಾರ್ಟಿ ಮಾಡಿ ಮಲಗುವಷ್ಟರಲ್ಲಿ ಇವತ್ತು ಬೆಳಗ್ಗೆ ಆಗಿತ್ತು. 3 ಅವರ್ ಮಲ್ಗೆ ಬಂದೆ ಇವಾಗ. ಆದ್ರೆ ಇಲ್ಲೆಲ್ಲ ವಸ್ತುಗಳು ತೊಗೊಂಡ್ಮೇಲೆ ಖುಷಿಯಾಗಿ
ಎಲ್ಲ ಹೋಗ್ಬಿಡುತ್ತೆ. ಯಾಕಂದ್ರೆ ಪ್ರೈಸ್ಗಳು ನೋಡಿ, ಆಫರ್ಸ್ ಎಲ್ಲ ನೋಡಿ ಖುಷಿ ಆಗುತ್ತೆ. ಐರ್ಲೆಂಡ್ ಅಲ್ಲಿ ಇರೋರ್ಗೆ ಅಂದ್ರೆ ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವರ್ಕ್ ಮಾಡ್ತಿರ್ಬೋದು, ಯಾರೇ ಆಗಿರ್ಬೋದು, ನಮ್ ಕನ್ನಡದವ್ರಿಗಿದ್ರೆ ಏನಂತ ಹೇಳಕ್ ಇಷ್ಟಪಡ್ತೀಯ? ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಒಳ್ಳೆ ಪ್ರೈಸ್ಗೆ ಒಳ್ಳೆ ಆಫರ್ ಅಲ್ಲಿ ಬೇಕಂದ್ರೆ ಇಲ್ಲಿ ಬಂದು ತಗೊಳ್ಳಿ. ಅಫ್ಕೋರ್ಸ್ ಇಷ್ಟ ಆಯ್ತು. ನಾನು ಇಲ್ಲಿ 3ನೇ ಸಲ ಬರ್ತಾ ಇರೋದು. ಬಂದಾಗೆಲ್ಲ ತಗೊಂಡಿದ್ದೀನಿ ಅದು. ಥ್ಯಾಂಕ್ ಯು ಐವಿ ನೀನ್ ಫೀಡ್ಬ್ಯಾಕ್ ಕೊಟ್ಟಿದ್ಕೆ. ಇವಾಗ ಲೆಟ್ಸ್ ಸಿ, ಇವರೆಲ್ಲ ಎಲ್ಲೋದ್ರು ಅಂತ ಗೊತ್ತಿಲ್ಲ, ನಾವಿಬ್ರು ಮಿಸ್ ಆಗ್ಬಿಟ್ಟಿದೀವಿ ಬಿಕಾಸ್ ಬ್ಲಾಗ್ ಮಾಡ್ಕೊಂಡಿದ್ವಿ ಅಂತ. ವಾಪಸ್ ಬಂದ್ರಿ ಅಂದ್ರೆ ಇವಾಗ ಅವ್ರ ತಕ್ಷಣ ಎಂತಕ್ಕೆ ಮತ್ತೆ ವಾಪಸ್ ಬಂದ್ರಿ ಅಂದ್ರೆ ಏನಂತ ಹೇಳು? ಒಂದೊಂದು ಬ್ಯಾಗ್ ನಿಕ್ಕಿತ್ತಂದ್ರೆ ಖಾಲಿ ಮಾಡ್ಬಿಟ್ಟು ಹೋಗೋಣ. ನಾನ್ ಹಂಗ ಹೇಳಲ್ಲ, ನಿನ್ ನಂಬರ್ ಇಸ್ಕೊಂಡು ಹೋಗಿರ್ಲಿಲ್ಲ, ಅವಾಗಲೇ ಒಂಚೂರು ಕೊಡ್ತೀರಾ ನಂಬರ್ ಕೊಡ್ತೀರಲ್ಲ, ಪಾರ್ಟ್ ಟೈಮ್ ಮಾಡ್ತೀನಿ ಭಾನುವಾರ ಬಂದ್ ಇಲ್ಲಿ ಅಂತ, ದುಡ್ಡೇ ಬೇಡ ನನ್ಗೆ ಅಂತ. ಮನೋಹರ್ ಹತ್ರ ಕಿಲ್ಡೇರ್ ವಿಲೇಜ್ ಬಗ್ಗೆ ಫೀಡ್ಬ್ಯಾಕ್ ಕೇಳೋಣ. ಸೊ ಮನೋಹರ್, ನಿನ್ಗೆ ಕಿಲ್ಡೇರ್ ವಿಲೇಜ್ ಬಗ್ಗೆ ಫೀಡ್ಬ್ಯಾಕ್ ಕೊಡು ಅಂದ್ರೆ ವಾಟ್ಸ್ ಯೋರ್ ಫೀಡ್ಬ್ಯಾಕ್? ಫೀಡ್ಬ್ಯಾಕ್ ಏನು ಅಂತ ಚೆನ್ನಾಗಿದೆ, ಬಟ್ ಕಾಸು ಇರ್ಬೇಕು ಅಷ್ಟೇ ತಗೊಳಕ್ಕೆ. ಬರೀ ಪಲ್ಲವಿ ಅಂತವ್ರು, ಶಶಿ ಅಂತವ್ರು ಎಲ್ಲ ಬೈ ಮಾಡ್ಬೋದು. ನಮ್ಮಂತವ್ರು ಬಂದು ಬೇರೆಯವ್ರ ಬ್ಯಾಗ್ ಇಟ್ಕೊಂಡೇ ಓಡಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ನಾನಂತೂ ನಾನೇನು ತಗೊಂಡಿಲ್ಲ. ಬೆಳಗ್ಗೆ ಒಂದು ಟೀ ಕೊಡ್ಸಿದ್ದೆ. ಹಾಂ, ಐರ್ಲೆಂಡಲ್ಲಿರೋರಿಗೆ ಒಳ್ಳೆ ಬ್ರ್ಯಾಂಡೆಡ್ ಸ್ಟಫ್ ಕಮ್ಮಿ ದುಡ್ಡು ಬೇಕು ಅಂದರೆ ಬನ್ನಿ. ಬಟ್ ಆನ್ಲೈನಲ್ಲೂ ಒಂದ್ಸತಿ ಚೆಕ್ ಮಾಡ್ಕೊಡಿ, ಇಲ್ಲ ಅಂದರೆ ನಾಮ ಹಾಕ್ಸ್ಕೊತೀರಾ. ಬಟ್ ಪರವಾಗಿಲ್ಲ, ಯು ಕ್ಯಾನ್ ಶಾಪ್ ಇಫ್ ಯು ವಾಂಟ್ ಬ್ರ್ಯಾಂಡೆಡ್ ಸ್ಟಫ್ ಫಾರ್ ವೆರಿ ಲೆಸ್ ಪ್ರೈಸ್. ನೈಸ್. ಒಂದಿನ ಫುಲ್ಲು ಏನಂತಾರೆ, ನಿಮ್ಮ ಟೈಮ್ ಸ್ಪೆಂಡ್ ಆಗುತ್ತೆ. ಆಮೇಲೆ ಏನು ಮನೇಲಿ ಕೂತ್ಕೊಂಡಿರೋ ಬದಲು ಬನ್ನಿ, ಸುತ್ತಾಡಿ, ಜನ ನೋಡಿರಿ. ನನ್ನಂಥ ಹುಡುಗರು ಚೆನ್ನಾಗಿರೋರಿದ್ರೆ ನಂಬರ್ ಕೇಳಿ. ಇಲ್ಲ ಅಂತ ಅಂದರೆ ಓಡಾಡ್ಕೊಂಡು ಚೆನ್ನಾಗಿ ಇವ್ರಂತವ್ರ ಜೊತೆ ಮಾತ್ರ ಬರ್ಬಿಡಿ. ಒಳಗೆಯಿಂದ ಒಂದು ಕಡಲೆ ಬೀಜ ಕೊಡ್ಸಿಲ್ಲ, ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಮನೋಹರ್, ಥ್ಯಾಂಕ್ ಯು. ಇಲ್ಲಿಂದ ವಾಪಸ್ ನಾವು ಮತ್ತೆ ನಮ್ಮ ಪ್ಲೇಸಿಗೆ ಬರಬೇಕಾಗಿತ್ತು. ಸೊ ಅಲ್ಲಿಂದ ನಾವು ರಿಟರ್ನ್ ಆದ್ವಿ ನಮ್ಮ ಪ್ಲೇಸ್, ದಟ್ ಇಸ್ ಟ್ಯೂಮ್ಗೆ. ಸೊ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಗುರು. ಸೊ ವಿ ಹ್ಯಾಡ್ ಟು ರೈಡ್ ಸ್ಲೋಲಿ ಅಂತಲೇ ಹೇಳ್ಬೋದು. ಸೊ ಮಳೆ ಇರೋದ್ರಿಂದ ನಿಧಾನಕ್ಕೆ ಬರಬೇಕಾಯ್ತು. ಅಲ್ಲಿಂದ ಸೇಫಾಗಿ ನಾವು ನಮ್ಮ ಪ್ಲೇಸ್ನ ರೀಚ್ ಆಗಿದ್ದು ನಮ್ಮ ತಕ್ಷಣವೇ ನಾವು ಆ್ಯಕ್ಚುಲಿ ಸ್ವಲ್ಪ ಪೆಟ್ರೋಲ್ ಕೂಡ ಹಾಕಿಸ್ಬೇಕಿತ್ತು. ಸೊ ಪೆಟ್ರೋಲ್ ಹಾಕ್ಸೋದು ಹೇಗೆ ಇಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಗ್ಲೌಸ್ನ ಹಾಕ್ಕೊಂಡು ಪೆಟ್ರೋಲ್ ಹಾಕಬೇಕು. ಸೊ ಪೆಟ್ರೋಲ್ ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಗೆ ಇಷ್ಟ ಆಗಿರೋ ಬೇಕಾಗಿರೋ ಪೆಟ್ರೋಲ್ನ ಸೆಲೆಕ್ಟ್ ಮಾಡಬೇಕು, ಮೈಲ್ಸ್ ಪ್ಲಸ್. ಸೊ ನಾವು ಸೆಲೆಕ್ಟ್ ಮಾಡಿದ್ದು ಮೈಲ್ಸ್. ಹಾಗೆ ನೀವಿಲ್ಲಿ ನೋಡ್ತಿರ್ಬೋದು, ದಿಸ್ ಸೇಲ್ ಆ್ಯಂಡ್ ಲೀಟರ್ಸ್ ಅಂತ ನಡೀತಿದೆ. ಸೊ ದಿಸ್ ಸೇಲ್ಸ್ ಅಂತ ಹೇಳಿದ್ರೆ ಇಷ್ಟು ಯೂರೋಸ್ ಪೇ ಮಾಡಬೇಕಾಗತ್ತೆ, ಆ್ಯಂಡ್ ಲೀಟರ್ಸ್ ಅಂದರೆ ಇಷ್ಟು ಲೀಟರ್ಗೆ ಅಂತ. ಸೊ ಇಲ್ಲಿ ನಮ್ಗೆ ಎಷ್ಟು ಪೆಟ್ರೋಲ್ ಬೇಕು ಅಷ್ಟು ಪೆಟ್ರೋಲ್ನ ಹಾಕಿ ಮತ್ತೆ ಒಳಗಡೆ ಹೋಗಿ ನಾವು ಹಾಕಿರೋ ಪೆಟ್ರೋಲ್ಗೆ ಪೇ ಮಾಡಬೇಕಾಗುತ್ತೆ. ಸೊ ಇದು ಇಲ್ಲಿನ ಪ್ರೊಸೀಜರ್. ಸೊ ಯಾರು ಕೂಡ ಅಲ್ಲಿ ಇರೋಲ್ಲ ನಮಗೆ ಪೆಟ್ರೋಲ್ ಹಾಕೋಕ್ಕೆ. ನಾವೇ ನಮ್ಮ ಗಾಡಿನ ಪಾರ್ಕ್ ಮಾಡಿ ಪೆಟ್ರೋಲ್ ಹಾಕ್ಕೊಂಡು ಬಂದು ಇಲ್ಲಿ ಪೇ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಯುವರ್ ಪೆಟ್ರೋಲ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಕಿಲ್ಡೇರ್ ವಿಲೇಜ್ನ ಶಾಪಿಂಗ್. ಸೊ ನಮ್ಗೆ ಇಷ್ಟ ಆಗಿರೋ ಬ್ರ್ಯಾಂಡ್ಸ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ನೀವು ಯಾರಾದರೂ ಐರ್ಲೆಂಡಲ್ಲಿದ್ದು ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಕಿಲ್ಡೇರ್ ವಿಲೇಜ್ಗೆ ಹೋಗಿ ಶಾಪಿಂಗ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.